ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜೇತಾ ಕ್ಲಾಸಸ್. This is electric charges and fields lecture number 9. In this topic, in this lecture, we are going to talk some of the questions related to what? Coulomb's law. And we will also talk about what? Null point analysis. Okay. See, in the previous classes, we have seen about what? The force of interaction between the charges and symmetrical charges, force at the center, right? And broken symmetry. We have talked a lot about this. In this particular lecture, we are going to talk some more important questions with regarding what? The Coulombic force. So, see here, there is a circle. Yes, sir, this is a circle of radius r. Between each of this, the angle is what? 30 degree. You need to find out the net force on the charge q that is present at the center. Understood? See here, when we are saying the force of interaction between two charges, ನಾವೇನ್ ಮಾತಾಡ್ತೀವಿ ಸರ್? ಎರಡು ಚಾರ್ಜ್ಗಳೇನಾದ್ರೂ ಸೇಮ್ ಇತ್ತು ಅಂತಂದ್ರೆ ಅವೆರಡು ದೂರಕ್ಕೆ ಓಡೋಗ್ತವೆ. ಏನಾದ್ರೂ ಆಪೋಸಿಟ್ ಇತ್ತು ಅಂತಂದ್ರೆ ಎರಡು ಕೂಡ ಹತ್ರಕ್ಕೆ ಬರ್ತವೆ. That means opposite repels, like charges repel, unlike charges attract. So the same thing we are applying here. See here you are having q charge and here you are having what? Small q charge. See sir, each charge mele, that means in this question they are asking what is the net force on the small q due to all other charges anta kelta iradu illi. EQ, this one, this charge ಇಷ್ಟು ಇದ್ರ ಮೇಲೆ ದಾಳಿ ಮಾಡ್ತಾ ಇದೆ ಅಂದ್ರೆ what is the total amount of force that is applying all because of what? This charges ಅಂತ ಹೇಳಿದಾಗ ಸರ್ ಇಲ್ಲಿ Q ಇದೆ ಅಲ್ವಾ, ಈ Q ಮೇಲೆ ಈ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ? ಫೋರ್ಸ್ ಅನ್ನ ಹಾಕತ್ತೆ. ಸಪೋಸ್ ಇಫ್ ಐ ಕನ್ಸಿಡರ್ ಸರ್ ಸೆಂಟರ್ ಇಂದ ಒನ್ ಆಫ್ ದ ತುದಿ ಆಫ್ ವಾಟ್? ಸರ್ಕಲ್ಗೆ ನಾವೇನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ದ ರೇಡಿಯಸ್ ಇಸ್ ವಾಟ್? ಆರ್. ಅಂದ್ರೆ ಇಲ್ಲಿ ನಿಮಗೆ ಒಂದು ಚಾರ್ಜ್ ಕ್ಯೂ ಆ್ಯಂಡ್ ಯು ಆರ್ ಹ್ಯಾವಿಂಗ್ ಅನದರ್ ಸ್ಮಾಲ್ ಚಾರ್ಜ್ ಕ್ಯೂ, ಇವೆರಡು ಸೆಪರೇಟ್ ಆಗಿದೆ ಡಿಸ್ಟೆನ್ಸ್ ಆರ್ ಇಂದ. ಇವೆರಡರ ಮಧ್ಯೆ ವಾಟ್ ಈಸ್ ದ ಫೋರ್ಸ್? ಕೆ ಕ್ಯೂ ಅಪಾನ್ ವಾಟ್? ಆರ್ ಸ್ಕ್ವೇರ್. ಹೌದಲ್ವಪ್ಪ? ದಟ್ ಮೀನ್ಸ್ ಈ ಕ್ಯೂ ಚಾರ್ಜ್ ಇದೆ ಅಲ್ವಾ, ಈ ಕ್ಯೂ ಚಾರ್ಜ್ ಮೇಲೆ ಈ ಡೈರೆಕ್ಷನಲ್ಲಿ ಏನು ಮಾಡ್ತಾ ಇದೆ? ಫೋರ್ಸನ್ನು ಅಪ್ಲೈ ಮಾಡ್ತಾ. ಓಕೆ, ಐ ಕಾಲ್ ದಟ್ ಆಸ್ ವಾಟ್? ಎಫ್. ಇವಾಗ ಇಲ್ಲೂ ಕೂಡ ಕ್ಯೂ ಇದೆ. ಈ ಕ್ಯೂ ಮೇಲೆ ದಿಸ್ ಈಸ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ ಆಫ್ ದಿ ಚಾರ್ಜಸ್. ಅಂದರೆ ಈ ಲೈನಲ್ಲೇ ಇದು ಕೂಡ ಎಫ್ ಫೋರ್ಸನ್ನು ಆಗ್ತಾ ಇದೆ ಸರ್, ಬಿಕಾಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯೂ ಆ್ಯಂಡ್ ಸ್ಮಾಲ್ ಕ್ಯೂ ಈಸ್ ಗೋಯಿಂಗ್ ಟು ಬಿ ವಾಟ್? ಆರ್. ಇವಾಗ ಈ ಕ್ಯೂ ಚಾರ್ಜ್ ಇದೆ ಅಲ್ವಾ ಸರ್? ಹೌದು ಸರ್. ಈ ಕ್ಯೂ ಚಾರ್ಜ್ ಕೂಡ ಈ ಕ್ಯೂ ಮೇಲೆ ದಾಳಿ ಮಾಡ್ತಾ ಇದೆ ಸರ್. ಹೌದು ಸರ್. ಎಷ್ಟರ ಮಟ್ಟಕ್ಕೆ ದಾಳಿ ಮಾಡ್ತಾ ಇದೆ ಸರ್? ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಇಸ್ ಆರ್ ಸರ್. ಅಂದರೆ ಕ್ಯೂ ಟು ಕ್ಯೂ ಇಟ್ ಈಸ್ ಅಪ್ಲೈಯಿಂಗ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಸರ್. ಓಕೆ ಸರ್, ಓಕೆ. ದೆನ್ ಸಿಯರ್ ಇಲ್ಲೊಂದು ಚಾರ್ಜ್ ಇದೆ ಸರ್. ಹೌದು ಸರ್, ಇದೆ ಸರ್. ಇದು ಕೂಡ ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಎಫ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ ಸರ್, ಬಿಕಾಸ್ ಈ ಕ್ಯೂ ನಡುವೆ ವಾಟ್ ಈಸ್ ದ ಡಿಸ್ಟೆನ್ಸ್? ಆರ್. ದೆನ್ ಕಮ್ ಹಿಯರ್, ಈ ಕ್ಯೂ ಇದೆ ಸರ್. ಈ ಕ್ಯೂ ಕೂಡ ಮಧ್ಯದಲ್ಲಿರ್ತಕ್ಕಂಥ ಸ್ಮಾಲ್ ಕ್ಯೂ ಮೇಲೆ ಈ ಒಂದು ಲೈನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ ಸರ್. ಹೌದು ಸರ್, ಮಾಡಿದೆ ಸರ್. ಇವಾಗ ಏನು ಮಾಡೋಣ ಸರ್? ಓಕೆ, ಬರೀರಿ. ನೆಕ್ಸ್ಟ್ ಈ ಚಾರ್ಜ್ ಇದೆ ಅಲ್ವಪ್ಪ, ಈ ಚಾರ್ಜ್ ಮೇಲೆ ಈ ಡೈರೆಕ್ಷನಲ್ಲಿ ದಿಸ್ ಇಸ್ ದ ಲೈನ್ ಜಾಯ್ನಿಂಗ್ ದಿಸ್ ಟು ಚಾರ್ಜಸ್. ಈ ಲೈನ್ ಮೇಲೇ ಫೋರ್ಸ್ ಕೂಡ ಅಪ್ಲೈ ಮಾಡ್ತಾ ಇದೆ ಸರ್. ಅಂದರೆ ಫೋರ್ಸ್ ಯಾವ ಕಡೆಗೆ ಹೋಗ್ತು ಸರ್? ಈ ಕಡೆಗೆ ಬಂದಿದೆ ಸರ್, ಎಫ್ ಫೋರ್ಸ್. ನೆಕ್ಸ್ಟ್ ಈ ಚಾರ್ಜ್ ಇದೆ ಅಲ್ವಾ ಸರ್? ಈ ಚಾರ್ಜ್ ಬರ್ದ್ವಾ ಇವಾಗ? ಓಕೆ, ಬರ್ದಿದ್ದೀವಿ. ಇವಾಗ ನಾವು ಕಮ್ ಟು ದಿಸ್ ಒನ್ ಲಾಸ್ಟ್ ಚಾರ್ಜ್ ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಸರ್ ಎಲ್ಲವೂ ಕೂಡ ಇಲ್ಲಿ ಪಾಸಿಟಿವ್ ಚಾರ್ಜ್ಗಳೇ ಆಗಿರೋದ್ರಿಂದ ಆ ಚಾರ್ಜ್ ಹತ್ರಕ್ಕೆ ಬರಲ್ಲ, ದೂರಕ್ಕೆ ಓಡೋಗ್ತಾ ಇದೆ. ಅಂದರೆ ಈ ಚಾರ್ಜ್ ಮೇಲೆ ಈ ಡೈರೆಕ್ಷನಲ್ಲಿ ಏನು ಮಾಡ್ತಾ ಇದೆ? ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ. ಸೊ ಫೋರ್ಸನ್ನು ಅಪ್ಲೈ ಮಾಡ್ತು ಅಂದಮೇಲೆ ಈ ಒಂದು ಪಾಯಿಂಟ್, ದ ಸೆಂಟರ್ ಚಾರ್ಜ್ ದಟ್ ಈಸ್ ಕ್ಯೂ,
ಓಕೆನಾ. ಲೈನ್ಗಳನ್ನು ಬರೆಯೋಣ. ಸಿಯರ್ ಇಫ್ ಐ ಕನ್ಸಿಡರ್ this is the center charge here, this one, this one, this one, ಇದಾಯಿತು. ಇದಾದ್ಮೇಲೆ ಎಷ್ಟಾಯಿತು, ಇನ್ನ 2 ಬರಿಬೇಕಾ? ಓಕೆ, ಬರೆಯೋಣ. Okay, see here, what I am trying to say is, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋ ನೀಡ್ ಟು ಗೋ ಫಾರ್ ವಾಟ್ ದ ಥಿಂಗ್ ಕಾಲ್ಡ್ ವಾಟ್ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈಗ ಇಲ್ಲೊಂದು ಚಾರ್ಜ್ ಇತ್ತು, ಆ ಚಾರ್ಜ್ ಈ ಚಾರ್ಜ್ ಮೇಲೆ ಈ ಕಡೆಗೆ ಏನು ಮಾಡ್ತು, ಫೋರ್ಸನ್ನು ಹಾಕ್ತು. ಮೀನ್ ವೈಲ್ ಇಲ್ಲೊಂದು ಚಾರ್ಜ್ ಇತ್ತು, ಇದು ಕೂಡ ಎಫ್ ಫೋರ್ಸನ್ನು ಇದೇ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿದ. ನೆಕ್ಸ್ಟ್ ಇಲ್ಲೊಂದು ಚಾರ್ಜ್ ಇತ್ತು, ಈ ಚಾರ್ಜ್ ಈ ಡೈರೆಕ್ಷನ್ ಮೇಲೆ ಫೋರ್ಸ್ ಎಫನ್ನು ಹಾಕಿದ. ನೆಕ್ಸ್ಟ್ ಇಲ್ಲೊಂದು ಚಾರ್ಜ್ ಇತ್ತು, ಈ ಚಾರ್ಜ್ ಕೂಡ ಈ ಚಾರ್ಜ್ ಮೇಲೆ ಫೋರ್ಸನ್ನು ಈ ಕಡೆಗೆ ಹಾಕಿದ. ಇಲ್ಲೊಂದು ಚಾರ್ಜ್ ಇತ್ತು, ಈ ಚಾರ್ಜ್ ಮೇಲೆ ಈ ಕಡೆಗೆ ಎಫ್ ಫೋರ್ಸನ್ನು ಹಾಕಿದ. ನೆಕ್ಸ್ಟ್ ದಿಸ್ ಇಸ್ ವೇರ್ ಇಲ್ಲೊಂದು ಚಾರ್ಜ್ ಇತ್ತು, ಈ ಚಾರ್ಜ್ ಈ ಒಂದು ಸೋಕಾಲ್ಡ್ ಲೈನ್ ಮೇಲೆ ಫೋರ್ಸನ್ನು ಹಾಕಿದ. ನೆಕ್ಸ್ಟ್ ಇಲ್ಲೊಂದು ಚಾರ್ಜ್ ಇತ್ತು, ಈ ಚಾರ್ಜ್ ಮೇಲೆ ಈ ಕಡೆಗೆ ಫೋರ್ಸನ್ನು ಹಾಕಿದ. ಎಲ್ಲವೂ ಈಕ್ವಲ್ ಫೋರ್ಸಸ್ between two forces. What is the angle they are saying between these charges? What is the angle they are saying? They are saying it is what, 30 degree. 30 degree ಅಂತ ಅಂದರೆ ಲಿಸನ್ ಹಿಯರ್, ಇದು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆದ ಕಾರಣ ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸರ್ ಈಕ್ವಲ್ ಆಗಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ದ್ಯಾಟ್ ಮೀನ್ಸ್ ನನಗೇನಾಯಿತು, ಈಕ್ವಲ್ ಅಂತ ಅಂದರೆ ರಿಸಲ್ಟೆಂಟ್ ಫೋರ್ಸ್ ಏನಾಯಿತು, ಆ ಪಾಯಿಂಟ್ನಲ್ಲಿ 0 ಆಯಿತು. ನಾವು ಕಮ್ ಟು ದಿಸ್ ಒನ್, ಈ ಫೋರ್ಸ್ ಮತ್ತು ಈ ಫೋರ್ಸ್, ಐ ವಿಲ್ ರೈಟ್ ಇಟ್ ಇನ್ ದ ಆರೆಂಜ್ ಕಲರ್. ಇವೆರಡು ಫೋರ್ಸ್ಗಳು ನಡುವೆ ವಾಟ್ ಈಸ್ ದ ಆ್ಯಂಗಲ್? ಸರ್ ಇವೆರಡರ ಮಧ್ಯೆ 30 ಡಿಗ್ರಿ, ಇವೆರಡರ ಮಧ್ಯೆ 30 ಡಿಗ್ರಿ, ಇವೆರಡು ಫೋರ್ಸಸ್ ನಡುವೆ 30 ಡಿಗ್ರಿ, ಇವೆರಡರ ಮಧ್ಯೆ 30 ಡಿಗ್ರಿ. ಅಂದರೆ ಈ ಫೋರ್ಸಿಂದ ಈ ಫೋರ್ಸ್ ತನಕ, ಅಂದರೆ ಈ ಫೋರ್ಸಿಂದ ಈ ಫೋರ್ಸ್ ತನಕ ವಾಟ್ ಈಸ್ ದ ಆ್ಯಂಗಲ್? ವಾಟ್ ಈಸ್ ದ ಆ್ಯಂಗಲ್? 3 ಸಲ 30 ಡಿಗ್ರಿ ಅಂದರೆ 120 ಡಿಗ್ರಿ. ಅಂದರೆ if the magnitude of two charges are equal and if they are separated by 120 degree ಅಂತ ಅಂದರೆ ರಿಸಲ್ಟೆಂಟ್ ನನಗೆ ಮಧ್ಯದಲ್ಲೇ ಬರುತ್ತೆ. that resultant is also equal to what, ನಾನು ಏನು ಫೋರ್ಸ್ ತೊಗೊಂಡಿರ್ತೀನಿ ಅದೇ ಈಕ್ವಲ್ ಫೋರ್ಸಿಗೆ ಈಕ್ವಲ್ ಆಗುತ್ತೆ. ದಟ್ ಮೀನ್ಸ್ ಬಿಕಾಸ್ ಆಫ್ ದೀಸ್ ಟು the resultant force is in this direction, that is also equal to what, F. Now come to this force, ರೆಡ್ ಕಲರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ನೋಡಿ, ಇವೆರಡು ಫೋರ್ಸ್ ಈಕ್ವಲ್ ಫೋರ್ಸಸ್ ಸರ್. ಇವೆರಡರ ನಡುವೆ 60 ಡಿಗ್ರಿ ಇದೆ ಸರ್, ಇವೆರಡರ ನಡುವೆ ಎಷ್ಟಿದೆ ಸರ್, 60 ಡಿಗ್ರಿ ಇದೆ ಸರ್. 2 ಈಕ್ವಲ್ ಫೋರ್ಸಸ್ ಸೆಪ್ರೇಟೆಡ್ ಬೈ 60 ಡಿಗ್ರಿ ಅಂತ ಅಂದರೆ ರಿಸಲ್ಟೆಂಟ್ ಫೋರ್ಸ್ ನಿಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ ಟು F√3 ಮಧ್ಯದಲ್ಲಿ ಬರುತ್ತೆ. ದಟ್ ಮೀನ್ಸ್ ನನಗೆ ನೆಟ್ ಫೋರ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾರ್ಜ್ ನನಗೆ ಎಷ್ಟಾಯಿತು ಸರ್, ಇಲ್ಲಿ ಎಫ್ ಇದೆ ಸರ್, ಮತ್ತೆ ಎಫ್ ಸರ್, ಮತ್ತೆ F√3 ಸರ್. ದಿಸ್ ಇಸ್ ದ ಟೋಟಲ್ ಆಫ್ ಟೋಟಲ್ ವಾಟ್, ನೆಟ್ ರಿಸಲ್ಟೆಂಟ್ ಫೋರ್ಸ್ ಆನ್ ದಿ ಸ್ಮಾಲ್ ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜ್ ಸರ್. ಅಂತ ಅಂದರೆ ರಿಸಲ್ಟೆಂಟ್ ಫೋರ್ಸ್ ನನಗೆ ಏನಾಗುತ್ತೆ ಸರ್, ಎಫ್ ಪ್ಲಸ್ F√3 ಸರ್, ದಟ್ ಈಸ್ ಈಕ್ವಲ್ ಟು 2F ಪ್ಲಸ್ F√3 ಸರ್. ದಟ್ ಮೀನ್ಸ್ ಎಫ್ ಕಾಮನ್ ತೆಗಿರಿ, ಐ ವಿಲ್ ಗೆಟ್ 2 plus √3 times of a Newton sir, which is equal to see here, what is the force between these two charges? That F is equal to what sir, K Q upon R square sir. ಅಂದರೆ ನನಗೆ ಫೋರ್ಸ್ ಎಷ್ಟು, ನನಗೆ ಟೋಟಲ್ ನೆಟ್ ರಿಸಲ್ಟೆಂಟ್ ಫೋರ್ಸ್ ಅಟ್ ಸ್ಮಾಲ್ ಕ್ಯೂ ನನಗೆ ಏನಾಗಿದೆ ಸರ್, K Q ಅಪಾನ್ R square 2 plus √3 times. This is the resultant force. ಹೌದಾ? This is the resultant force. ಗೊತ್ತಾಯ್ತಲ್ವಪ್ಪ? Okay, let us go for another one. Here also they are asking you to find out the net force on the small charge Q. This is the circle of radius R. I'll say each angle is going to be what, 30 degree only. Each angle is 30 degree. Now find out ಯಾವ ರೀತಿ ಕಂಡುಹಿಡಿತೀರಿ?
ಯಾವ ರೀತಿ ಕಂಡುಹಿಡಿತೀರಿ ಸರ್? ಇಲ್ಲಿ 12 ಇದೆ ಸರ್, ಇಟ್ ಈಸ್ ಅ ಕ್ಲಾಕ್. Q, 2Q, 3Q, 4Q, 5Q, 6Q, 7Q, 8Q, 9Q, 10Q, 11Q, and this is 12Q. See here, ಈಗ ನಾನು ಯಾವುದಾದ್ರೂ 2 ಪಾಯಿಂಟ್ ತಗೊಂತೀನಿ. 12Q, I'll select this 12Q and this what 6Q. ನೀವು ಗಡಿಯಾರ ನೋಡಿರ್ತೀರ. ಈಗ ಮಧ್ಯದಲ್ಲಿ ಐ ಪುಟ್ ಒನ್ ಸ್ಮಾಲ್ ಚಾರ್ಜ್ Q. ಇಲ್ಲಿ ನನಗೆ 12Q ಚಾರ್ಜ್ ಇದೆ, ಇಲ್ಲಿ ನನಗೆ 6Q ಚಾರ್ಜ್ ಇದೆ. ಇವಾಗ ಏನು ಮಾಡ್ತಾ ಇದೆ, ಈ 12Q ಈ 6Q ಮೇಲೆ ಎರಡೂ ಲೈಕ್ ಚಾರ್ಜಸ್ ಆಗಿರೋ ಕಾರಣ ಅದು ರೆಪಲ್ ಆಗ್ತಾ ಇದೆ. ದಟ್ ಮೀನ್ಸ್ ಆ Q ಮೇಲೆ ದಿಸ್ 12Q ಇಸ್ ಪುಟಿಂಗ್ ಅ ಫೋರ್ಸ್ ದಟ್ ಈಸ್ ಈಕ್ವಲ್ ಟು K ಟೈಮ್ಸ್ 12Q ಇಂಟು ಸ್ಮಾಲ್ q ಡಿವೈಡೆಡ್ ಬೈ r ಸ್ಕ್ವೇರ್. ಮೀನ್ ವೈಲ್ ಈ 6Q ಈ ಸ್ಮಾಲ್ q ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸನ್ನು ಆಗ್ತಾ ಇದೆ. ದಟ್ ಈಸ್ ಈಕ್ವಲ್ ಟು ಇದು 6Q ಇದೆ ಸರ್, ಇದು ಸ್ಮಾಲ್ q ಇದೆ ಸರ್, ಎರಡು ಪಾಸಿಟಿವ್ ಚಾರ್ಜಸ್ ಇದೆ ಸರ್. ಅಂದರೆ ಪಾಸಿಟಿವ್ ಅಂತ ಅಂದರೆ ಈ 6Q ಈ Q ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. ದಟ್ ಈಸ್ ಈಕ್ವಲ್ ಟು K ಟೈಮ್ಸ್ ಆಫ್ 6Q ಇಂಟು Q ಡಿವೈಡೆಡ್ ಬೈ r ಸ್ಕ್ವೇರ್. ಅಂದರೆ ನೆಟ್ ಫೋರ್ಸ್ ಯಾವ ಕಡೆಗೆ ಬರ್ತಾ ಇದೆ ಇವೆರಡರದು ಸರ್? ದಿಸ್ ಈಸ್ ಡ್ಯೂ ಟು 6Q, ದಿಸ್ ಈಸ್ ಡ್ಯೂ ಟು 12Q ಅಂತ ಅಂದರೆ 12 ಈಸ್ ಗ್ರೇಟರ್ ದ್ಯಾನ್ ಯುವರ್ 6 ಅಂತ ಅಂದರೆ ನೆಟ್ ಫೋರ್ಸ್ ನನಗೆ ಈ ಕಡೆಗೆ ಯಾವ ಕಡೆಗೆ ಬರ್ತಾ ಇದೆ, ಈ ಕಡೆಗೆ ಬರ್ತಾ ಇದೆ ಸರ್. ವಿಚ್ ಇಸ್ ಈಕ್ವಲ್ ಟು 12 ಮೈನಸ್ 6 ಅಂತ ಅಂದರೆ ನನಗೆ ನೆಟ್ ಎಷ್ಟು ಸಿಗುತ್ತೆ? ದಟ್ ಈಸ್ 6KQ ಇಂಟು Q ಅಪಾನ್ ವಾಟ್ r ಸ್ಕ್ವೇರ್ ಈ ಸ್ಮಾಲ್ Q ಮೇಲೆ ದಾಳಿ ಮಾಡ್ತು, ವಿಚ್ ಇಸ್ 12Q. ಮೀನ್ ವೈಲ್ ಇಲ್ಲಿ 11Q ಇದೆ, ಇಲ್ಲಿ 5Q ಇದೆ, ಹೌದಾ? ಇವೆರಡ್ರ ಮಧ್ಯ ಸಿಯರ್ 11Q ಅಂತ ಅಂದರೆ ದಿಸ್ 11KQ ಡಿವೈಡೆಡ್ ಬೈ ವಾಟ್, ಎಸ್, ಬಿಟ್ವೀನ್ ದೀಸ್ ಟು ನಾ, ದಟ್ ಈಸ್ ಈಕ್ವಲ್ ಟು 11K ಟೈಮ್ಸ್ Q ಇಂಟು Q ಅಪಾನ್ r ಸ್ಕ್ವೇರ್. ಇಲ್ಲಿ 5Q ಇರೋದ್ರಿಂದ ದಿಸ್ ಇಸ್ 5 is applying the force in this direction which is equal to 5 times KQ upon what r square. ಇವೆರಡರ ನಡುವೆ there is 5, here is 11, net test ಬರ್ತದೆ 11 minus 5 ಅಂತ ಅಂದರೆ that is 6KQ by what r square. ಅಂದರೆ if I remove all this, ಇದನ್ನೆಲ್ಲ ನಾನು ಬ್ಯಾಲೆನ್ಸ್ ಮಾಡಿದ್ರೆ ನನಗೆ ಯಾವ ರೀತಿ ಸಿಗುತ್ತೆ ಇದು? ಲಿಸನ್, here I'll say this is 12Q ಇತ್ತಲ್ವಪ್ಪ, 12 ಅಂತ ಅಂದರೆ I'll say ಇಲ್ಲಿ 6 ಇಲ್ಲಿ 12 ಅಂತ ಅಂದರೆ 12 ಮೈನಸ್ 6 ಎಷ್ಟಾಯಿತು? ದಟ್ ಈಸ್ 6Q. ಇಲ್ಲಿ 11 ಇತ್ತು, ಇಲ್ಲಿ 5 ಇತ್ತು, ಅಂದರೆ ದಿಸ್ ಈಸ್ ಆಲ್ಸೋ ಬಿಕಮಿಂಗ್ ವಾಟ್ 6Q. This is also becoming what 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 6Q. This is small q Q. That means I need to know what is the net force on this particular charge Q. ಅವಾಗ ಏನಾಗುತ್ತೆ? ಇಲ್ಲಿ ನೋಡಿ Q ಇದೆ ಸರ್, ಈ 6Q ಈ Q ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. I'll say between this 6Q and the small q, notice what is the force of interaction? I'll say the force is equal to 6 times Q upon what r square sir. Keep it simple. Andre on this one, this 6Q is applying on this Q charge, the force is in this direction. ಹೌದು ಸರ್. ನೆಕ್ಸ್ಟ್ ಈ 6Q ನೋಡಿ, ಈ 6Q ಈ Q ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ಈ 6Q ಈ Q ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. ಹೌದು ಸರ್.
ಈ 6Q ಈ ಕ್ಯೂ ಮೇಲೆ ಈ ಕಡೆಗೆ ಫೋರ್ಸ್ ಆಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ಈ 6Q ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. ಹೌದು ಸರ್. ಈಗ ಈ 6Q ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಾ ಇದೆ. ಹೌದು ಸರ್. ಅಂದರೆ ಈ ಚಾರ್ಜ್ ಮೇಲೆ, ಯಾವುದ್ರ ಮೇಲೆ? ಈ ಚಾರ್ಜ್ ಮೇಲೆ, ಸ್ಮಾಲ್ ಕ್ಯೂ ಮೇಲೆ ಯಾವ್ಯಾವ ಕಡೆ ಫೋರ್ಸ್ ಆಗ್ತಾ ಇದೆ, ಫೋರ್ಸ್ ಹೋಗ್ತಾ ಇದೆ ಸರ್? ಈ ಕಡೆಗೊಂದು ಫೋರ್ಸ್ ಸರ್, ಮೀನ್ ವೈಲ್ ಇಲ್ಲಿಗೊಂದು ಫೋರ್ಸ್ ಸರ್, ನೆಕ್ಸ್ಟ್ ಇಲ್ಲಿಗೊಂದು ಫೋರ್ಸ್ ಸರ್, ನೆಕ್ಸ್ಟ್ ಈ ಕಡೆಗೊಂದು ಫೋರ್ಸ್ ಸರ್, ನೆಕ್ಸ್ಟ್ ಈ ಕಡೆಗೊಂದು ಫೋರ್ಸ್ ಇದೆ ಸರ್, ನೆಕ್ಸ್ಟ್ ಈ ಕಡೆಗೊಂದು ಫೋರ್ಸ್ ಇದೆ ಸರ್. ಹೌದಾ ಸರ್? ಎಸ್ ಸರ್. ಓಕೆ ಸರ್. ನಾವು ಈಚ್ ಆ್ಯಂಗಲ್ 30 ಡಿಗ್ರಿ ಸರ್. ಈ ಫೋರ್ಸ್ ಮತ್ತು ಈ ಫೋರ್ಸ್ ಏನು ಸರ್? ಈಕ್ವಲ್ ಸರ್. ಅಂದರೆ ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ, ಇವೆರಡರ ಮಧ್ಯ 30 ಡಿಗ್ರಿ. ಇವಾಗ ಈ ಫೋರ್ಸ್ ಮತ್ತು ಈ ಫೋರ್ಸ್ ವೆನ್ ಐ ಟೇಕ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಸರ್, ದ ಆ್ಯಂಗಲ್ ಆಫ್ ಸೆಪರೇಷನ್ ಬಿಟ್ವೀನ್ ದೀಸ್ ಟೂ ಫೋರ್ಸಸ್ ಎಷ್ಟಾಗುತ್ತೆ ಸರ್? 30 30 30 30, ದಟ್ ಈಸ್ 120 ಸರ್. 120 ಅಂತ ಅಂದರೆ ಅವೆರಡು ಫೋರ್ಸ್ಗಳ ಒಂದು ರಿಸಲ್ಟೆಂಟ್ ಫೋರ್ಸ್ ಮಧ್ಯದಲ್ಲಿ ಬರುತ್ತೆ. ದಟ್ ಈಸ್ ಆಲ್ಸೋ ಈಕ್ವಲ್ ಟು ನಮ್ಗೆ ಎಷ್ಟು ಫೋರ್ಸ್ ತೊಗೊಂಡಿರ್ತೀವೋ ಅಷ್ಟೇ ಫೋರ್ಸ್, ದಟ್ ಈಸ್ ಎಫ್. ನೆಕ್ಸ್ಟ್ ರೆಡ್ ಕಲರಲ್ಲಿ ಬರೀತೀವಿ. ಐ ವಿಲ್ ಕನ್ಸಿಡರ್ ದೀಸ್ ಟೂ ಚಾರ್ಜಸ್ನ. ಇವೆರಡು ಚಾರ್ಜ್ಗಳ ನಡುವೆ ಇವೆರಡು ಈಕ್ವಲ್ ಸರ್, ಮ್ಯಾಗ್ನಿಟ್ಯೂಡ್ ವೈಸ್ ಈಕ್ವಲ್ ಚಾರ್ಜಸ್ ಸರ್. ಮ್ಯಾಗ್ನಿಟ್ಯೂಡ್ ವೈಸ್ ಈಕ್ವಲ್ ಆದಮೇಲೆ 30 ಆ್ಯಂಡ್ 30 60 ಡಿಗ್ರಿ ಇದೆ ಸರ್. 60 ಡಿಗ್ರಿ ಇದ್ದರೆ ಅದ್ರದ್ದು ರಿಸಲ್ಟೆಂಟ್ ಫೋರ್ಸ್ ನನಗೆ ಎಷ್ಟು ಬರುತ್ತೆ ಸರ್? F√3 ಬರುತ್ತೆ ಸರ್. ಅಂದರೆ ಇದನ್ನು ಸ್ವಲ್ಪ ಏನು ಮಾಡಿದಾಗ, ಸ್ವಲ್ಪ ನೋಡಿದಾಗ ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡಾಗ ಈ ಕಡೆಗೆ ಎಫ್ ಇದೆ, ಹೌದಾ? ಈ ಕಡೆಗೆ ಎಷ್ಟು ಫೋರ್ಸ್ ಇದೆ? ಟೋಟಲ್ ಫೋರ್ಸ್ F ಪ್ಲಸ್ F+F√3, ದಟ್ ಈಸ್ 2F ಪ್ಲಸ್ F√3. ಇವೆರಡು ಫೋರ್ಸ್ಗಳ ನಡುವೆ ವಾಟ್ ಈಸ್ ದ ಆ್ಯಂಗಲ್? ದಟ್ ಈಸ್ 90 ಡಿಗ್ರಿ. ಇವೆರಡರದ್ದು ರಿಸಲ್ಟೆಂಟ್ ಟೋಟಲ್ ಆಗುತ್ತೆ. ದಿಸ್ ರಿಸಲ್ಟೆಂಟ್ ಇದರೆಲ್ಲೋ ಬರುತ್ತೆ. ಈ ರಿಸಲ್ಟೆಂಟ್ ಫೋರ್ಸ್ ನಾನು ಕಂಡುಹಿಡಿಬೇಕು ಅಂತ ಅಂದರೆ, ಈ ರಿಸಲ್ಟೆಂಟ್ ಫೋರ್ಸ್ನ ನಾನು ಕಂಡುಹಿಡಿಬೇಕು ಅಂತ ಅಂದರೆ ನಾನು ಏನು ಮಾಡಬೇಕು? I have to apply what? Vector laws. That means formula, that is, if you are having two vectors a bar and b bar, if they are separated by 90 degree, if they are not in equal amount, that means e a bar is not equal to this b bar ಅಂತಂದಾಗ resultant magnitude ಏನಾಗತ್ತಪ್ಪ? √of a square plus b square. ಅದನ್ನೇ ಇಲ್ಲಿ ನಾವು ಅಪ್ಲೈ ಮಾಡಬೇಕು. ದ ರಿಸಲ್ಟೆಂಟ್ ಫೋರ್ಸ್ ಈಸ್ ಈಕ್ವಲ್ ಟು √of, if I consider this is 1, I'll say f² ಕಾಮನ್ ತೆಗಿಬೋದು ಅದನ್ನು. ನೆಕ್ಸ್ಟ್ ನಾನು 2 + √3 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲೊಂದು ಎಫ್ ಇದೆ ಸರ್, ದಟ್ ಈಸ್ F² ಸರ್. F² ಕಾಮನ್ ತೆಗೆದ್ರೆ ನನಗೆ ಆಚೆಗೆ ಎಫ್ ಬರುತ್ತೆ ಸರ್, √ ಇರೋ ಕಾರಣ. ಸೊ I'll get here this is F² ಆಚೆ ತೆಗೆದೇ ಬಂತು, F² ಆಚೆ ತೆಗೆದೇ ಬಂತು. ಸೊ I'll get here this is what? 2² 4 plus 3² is 3, 2 and √3 will get 4√3 plus 1. So ಇಲ್ಲಿ 4 + 3 7, 7 + 1 is 8. That comes out to be F times of √8 plus 4√3. This is the net force acting there. That F force is equal to what? 6 ಇದೆ, 6kq into q upon r² wait, √8 plus 4√3. Got it? 8 plus 4√3. Here I'll just go for what? ಸ್ವಲ್ಪ ನನ್ನ ಕಾಣೆ ಹಾಕ್ತೀನಿ ಆಯ್ತಾ? ನೋಡಿ ಒಂದ್ಸಲ. See, got it? Okay. Now come to this question. ಏನಾಗುತ್ತೆ ಇವಾಗ? I need to find the net force on small q. Net force
ಆನ್ ಸ್ಮಾಲ್ ಕ್ಯೂ ಏನಾಗುತ್ತೆ ಸರ್? ಈಗ ಸ್ಮಾಲ್ ಕ್ಯೂ ಬರ್ಕೊಳ್ಳೋಣ ಸರ್. ನಾವು ಒಂದು ಲೈನ್ ಬರೆಯೋಣ ಸರ್. ಲೈನ್ ಅಂತ ಅಂದರೆ ಯಾವ್ಯಾವ ಲೈನಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಯ್ತಾ? ಈಗ ಇಲ್ಲಿ ಮೈನಸ್ ಕ್ಯೂ, ಇಲ್ಲೂ ಕೂಡ ಇಲ್ಲಿ ಟೇಕ್ ದ ಮೈನಸ್ ಕ್ಯೂ. Here you are having what? Q charge. ಇಲ್ಲಿ ಮೈನಸ್ ಕ್ಯೂ ಇದೆ, ಇಲ್ಲೂ ಮೈನಸ್ ಕ್ಯೂ ಇದೆ. ಮೈನಸ್ ಕ್ಯೂ ಈ ಕ್ಯೂ ಮೇಲೆ ಏನು ಮಾಡುತ್ತೆ? ಪ್ರಭಾವ ಬೀರುತ್ತೆ. ಯಾವ ರೀತಿ ಪ್ರಭಾವ ಬೀರುತ್ತೆ? ಈ ಕ್ಯೂ ಇದ್ರ ಹತ್ರಕ್ಕೆ ಹೋಗೋ ಅಷ್ಟು ಫೋರ್ಸನ್ನು ಇದೇನು ಮಾಡುತ್ತೆ? ಹಾಕತ್ತೆ. ದಟ್ ಮೀನ್ಸ್ ದಿಸ್ ಕ್ಯೂ ಇಸ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ದಿಸ್ ಕ್ಯೂ ಇನ್ ದಿಸ್ ಡೈರೆಕ್ಷನ್ ಎಫ್. ಈ ಕ್ಯೂ this Q on this Q, it is also attracting it. ಹೌದು ಸರ್. ಇವೆರಡರ ಮಧ್ಯ 60 ಡಿಗ್ರಿ ಅಂತ ಅಂದರೆ 120 ಡಿಗ್ರಿ ಸರ್. ವಾಟ್ ಈಸ್ ದ ಫೋರ್ಸ್ ಹಿಯರ್? ವಾಟ್ ಈಸ್ ದ ಫೋರ್ಸ್ ಸರ್? ಫೋರ್ಸ್ ಇಸ್ ಈಕ್ವಲ್ ಟು Q upon what? R square sir, because one of the charge is what? Q, another charge is what? Q. So between this, what is the force? Q upon what? R square sir. ಅಂದರೆ ಇಲ್ಲಿ ಎಫ್ ಫೋರ್ಸ್, ಇಲ್ಲಿ ಎಫ್ ಫೋರ್ಸ್, ಇವೆರಡರ ನಡುವೆ ವಾಟ್ ಈಸ್ ದ ಆ್ಯಂಗಲ್? 120 ಡಿಗ್ರಿ. 120 ಡಿಗ್ರಿ ಅಂತ ಅಂದರೆ ವಾಟ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್? ರಿಸಲ್ಟೆಂಟ್ ಫೋರ್ಸ್ ಕೂಡ ಇಟ್ ಈಸ್ ಈಕ್ವಲ್ ಟು ವಾಟ್? ಎಫ್ ಓನ್ಲಿ ಸರ್. ಹೌದಾ? ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಲೈಡಲ್ಲಿ. ವೆಯ್ಟ್. ನೌ ಬಿಕಾಸ್ ಆಫ್ ದೀಸ್ ಟು ಚಾರ್ಜಸ್ ವಾಟ್ ಈಸ್ ದ ನೆಟ್ ಫೋರ್ಸ್? ದಟ್ ಈಸ್ ಈಕ್ವಲ್ ಟು ವಾಟ್? ಎಫ್. ಹೌದಲ್ವಪ್ಪ? Wait, I am sweating a lot because here there is no fan and there is no AC because I just shifted my room. Oh my god. Now, see here. ಇಲ್ಲಿ ಕ್ಯೂ ಇದೆ ಅಲ್ವಪ್ಪ? ಈಗ ಇಲ್ಲೊಂದು ಕ್ಯೂ ಇದೆ, ಇಲ್ಲೊಂದು ಕ್ಯೂ ಇದೆ, ಇಲ್ಲೊಂದು ಕ್ಯೂ ಇದೆ. ಇವಾಗ ಇವೆರಡು ಚಾರ್ಜ್ಗಳ ನಡುವೆ ಫೋರ್ಸ್ ಯಾವ ಕಡೆಗೆ ಹೋಗ್ತಾ ಇದೆ? ಈ ಕಡೆಗೆ ಹೋಗ್ತಾ ಇದೆ. ಇವನ್ ನಾವು ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದಿಸ್ ಕ್ಯೂ ಆ್ಯಂಡ್ ದ ಬಿಗರ್ ಕ್ಯೂ ಇಸ್ ವಾಟ್ ಸರ್? ಕ್ಯೂ ಅಪಾನ್ ವಾಟ್? ಆರ್ ಸ್ಕ್ವೇರ್ ಸರ್. ಇವಾಗ ಏನಾಗುತ್ತೆ? ಈಗ ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಏನಾಗ್ತಾ ಇದೆ? ಫೋರ್ಸ್ ಆಗ್ತು. ಸರಿ ಸರ್. ವಾಟ್ ಈಸ್ ದಟ್ ಫೋರ್ಸ್? ಎಫ್ ಸರ್. ಸರಿ ಸರ್. ಇವಾಗ ಇವೆರಡರ ಮಧ್ಯೆ ಏನು ಹೇಳ್ತಾ ಇದ್ದಾರೆ ಅವರು? 45 ಡಿಗ್ರಿ ಇದೆ, ಇಲ್ಲೂ ಕೂಡ 45 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ನೋ ಇಶ್ಯೂಸ್. ಇವಾಗ ನೋಡಿ, ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ. ಹೌದಾ? ಹೌದು ಸರ್. ದ್ಯಾಟ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್? ಎಫ್ ಫೋರ್ಸ್. ನಾವು ಈ ಕ್ಯೂ ಮೇಲೆ ಈ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ. ದಟ್ ಈಸ್ ಈಕ್ವಲ್ ಟು ವಾಟ್? ಎಫ್. ನಾವು ಹಿಯರ್ ಇವೆರಡು ಫೋರ್ಸ್ ಈಕ್ವಲ್. ಇವೆರಡರ ನಡುವೆ ಇದು 45 ಬಿಕಾಸ್ ಆಪೋಸಿಟ್ ಆ್ಯಂಗಲ್ಸ್, ರೈಟ್? ದಿಸ್ ಈಸ್ ಆಲ್ಸೋ 45 ಡಿಗ್ರಿ. ಇವೆರಡರ ಮಧ್ಯ ವಾಟ್ ಈಸ್ ದ ಆ್ಯಂಗಲ್? 90 ಡಿಗ್ರಿ ಸರ್. ಸೊ ವೆನ್ ಯು ಆರ್ ಹ್ಯಾವಿಂಗ್ ಟೂ ಫೋರ್ಸಸ್, ಈಕ್ವಲ್ ಫೋರ್ಸಸ್ separated by the angle 90 degree, then the resultant will be equal to what? F root 2 sir. ಹೌದಾ ಸರ್? ಅಂದರೆ ಈ ಒಂದು ಚಾರ್ಜ್ ಕ್ಯೂ ಮೇಲೆ ಈ ಸಿಸ್ಟಮಿಂದ ನನಗೆ ಫೋರ್ಸ್ ಎಷ್ಟು ಬಂದಿದೆ ಇವಾಗ? ಎಫ್ ಪ್ಲಸ್ ಎಫ್ ರೂಟ್ 2. ಹೌದಾ? ಇವಾಗ ಮೀನ್ ವೈಲ್ ಇದು ಕೂಡ ಅದೇ ಸಿಸ್ಟಮ್ದು ಏನಾಗಿದೆ? ಪಾರ್ಟ್ ಆಗಿರೋ ಕಾರಣ ಇವೆರಡು ಚಾರ್ಜ್ಗಳಿಂದ ವಾಟ್ ಈಸ್ ದ ಫೋರ್ಸ್ ಯು ಆರ್ ಗೆಟ್ಟಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾರ್ಜ್? ದಟ್ ಈಸ್ ಈಕ್ವಲ್ ಟು ಎಫ್ ಸರ್. ಅಂತ ಅಂದರೆ ಯು ವಿಲ್ ಗೆಟ್ ಎಫ್ ಇನ್ ದಿಸ್ ಡೈರೆಕ್ಷನ್ ಸರ್. ದಟ್ ಮೀನ್ಸ್ ಟೋಟಲ್ ಫೋರ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ಯೂ ದಟ್ ಈಸ್ ಈಕ್ವಲ್ ಟು 2f plus f root 2. 2f plus f root 2. That is, the resultant force is equal to 2f plus f root 2 ಬರೀರಿ.
ನೆಕ್ಸ್ಟ್ ಎಫ್ ಕಾಮನ್ ತೆಗೆದ್ರೆ ಐ ವಿಲ್ ಗೆಟ್ 2 ಪ್ಲಸ್ ರೂಟ್ 2 ಸರ್. ವಾಟ್ ಈಸ್ ದಿಸ್ ಎಫ್ ಸರ್? ದಟ್ ಈಸ್ ಈಕ್ವಲ್ ಟು ಕೆ ಕ್ಯೂ ಕ್ಯೂ ಅಪಾನ್ ಆರ್ ಸ್ಕ್ವೇರ್. ಐ ವಿಲ್ ರೈಟ್ ಹಿಯರ್ k q upon r square 2 plus root 2. This is the total force acting on the small q charge. ಹೌದಾ? ಇಫ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್, ಸರ್ ನೆಟ್ ಫೋರ್ಸ್ ಯಾವ ಕಡೆಗೆ ಆಕ್ಟ್ ಆಗ್ತಾ ಇದೆ? ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ದಟ್ ಮೀನ್ಸ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಕ್ಯೂ ಅಪಾನ್ ಆರ್ ಸ್ಕ್ವೇರ್ 2 ಪ್ಲಸ್ ರೂಟ್ 2 ಟೈಮ್ಸ್ ಮೈನಸ್ ಐ ಕ್ಯಾಪ್. Minus I cap. This is the net force. Understood, ma? Understood? I hope now you are able to solve these kind of questions. Ivaga nimge ee tara questions na solve ಮಾಡಬಹುದು ಅಂತ ಅನ್ಕೊಂತೀನಿ. If you are having any doubts, please put up on the comment section. I'll definitely going to reply you. See, I just wanted to talk. I'll take 2-3 minutes here. I wanted to talk about this re-NEET. ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ ಅದು ಆಗೋಗಿದೆ. ನಾನು ಕೂಡ ಬದಲಾಯಿಸೋಕ್ಕಾಗಲ್ಲ, ನೀವು ಕೂಡ ಬದಲಾಯಿಸೋಕ್ಕಾಗಲ್ಲ. ಆಲ್ವೇಸ್ ಸ್ಟೇ ಪಾಸಿಟಿವ್ ಬಿಕಾಸ್ ಐ ಫೀಲ್ ಲೈಕ್ ಚಾಂಪಿಯನ್ಸ್ ಆರ್ ಮೇಡ್ ಇನ್ ದ ವರ್ಸ್ಟ್ ಆಫ್ ದಿ ವರ್ಸ್ಟ್ ಸಿಚುವೇಶನ್ ಬಿಕಾಸ್ ದೇ ಕೇಮ್ ಔಟ್ ವಿತ್ ದ ಬೆಸ್ಟ್ ಬೆಸ್ಟ್ ದೇ ಕ್ಯಾನ್ ಡೂ ಫ್ರಮ್ ದ್ಯಾಟ್ ವರ್ಸ್ಟ್ ಸಿಚುವೇಶನ್. ಆಯಿತಾ? ಯಾವಾಗಲೂ ಇವಾಗ ಆಗೋಗಿರೋದನ್ನ ನಾವು ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಹೌದಲ್ವಾ? ಇವಾಗ ನೀವು ಕಾನ್ಫಿಡೆನ್ಸ್ ಲೋ ಮಾಡ್ಕೊಳ್ಳೋದಾಗಲಿ, ಕಾನ್ಫಿಡೆನ್ಸ್ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಆಗೋದಾಗಲಿ ಮಾಡಬೇಡಿ. ಮತ್ತೆ ಕೂತ್ಕೊಂಡು ಓದಿ ಎಲ್ಲಿ ತನಕ ಅವರು ಎಕ್ಸಾಮ್ ಹೇಳೋ ತನಕ. ಜಸ್ಟ್ ಸ್ಟಾರ್ಟ್. ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದರೆ ಲೈಕ್ ಸ್ಟಾರ್ಟ್ ಗಿವಿಂಗ್ ದ ಮಾರ್ಕ್ಸ್, ಫುಲ್ ಲೆಂತ್ ಮಾರ್ಕ್ಸ್ ಡೈಲಿ 1 or 2 ನೀವು ಬರಿತಾನೆ ಹೋಗ್ತಾ ಇರಿ. ಅಂಡರ್ಸ್ಟುಡ್? ಚೆನ್ನಾಗಿ ಆಗಿರೋರಿಗೆ ಮತ್ತೆ ಚೆನ್ನಾಗೇ ಆಗುತ್ತೆ. ಹಾಗಂತ ಹೇಳಿ ಓದದೆ ಕೂರಬೇಡಿ. ಚೆನ್ನಾಗಿ ಆಗಿಲ್ಲ, ಅಲ್ಪ ಸ್ವಲ್ಪದಲ್ಲಿ ಮಿಸ್ ಆಗ್ತಾ ಇತ್ತು ಅನ್ನೋರಿಗೆ ಇವಾಗ ನೀವು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಆಲ್ವೇಸ್ ಬಿ ಪಾಸಿಟಿವ್. ಆಲ್ವೇಸ್ ದರ್ ಈಸ್ ಅ ಸೇಯಿಂಗ್, ರೈಟ್? ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಇದು ಕೂಡ ನಿಮ್ಮ ಒಳ್ಳೇದಕ್ಕೆ ಆಗಿರ್ಬೋದು. ಹೌದಲ್ವಾ? ತುಂಬಾ ದ್ವಿತಿಗೆಡಬೇಡಿ. ಆಗೋಗಿದೆ, ಜಸ್ಟ್ ಡೂ ಇಟ್ ಅಗೈನ್. ಇವಾಗ 12th ಅಲ್ಲಿರೋರು ಪ್ಲೀಸ್ ಫೋಕಸ್ ಆನ್ ಯುವರ್ 2027. ಓಕೆ, ಪ್ಲೀಸ್ ಫೋಕಸ್ ಆನ್ ಯುವರ್ 2027. 11th ಅಲ್ಲಿರೋರು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ 2028. ಓಕೆ, ನನಗೇನೇನೋ ಗೊತ್ತಿಲ್ಲ, ನಾನು ಡ್ರಾಪ್ ಮಾಡಿಬಿಟ್ಟಿದ್ದೀನಿ, ನಾನು ಡ್ರಾಪ್ ಇಯರ್ ಮಾಡಲೇಬೇಕು ಅನ್ನೋರು ಕೂಡ ಸ್ಟಾರ್ಟ್ ಪ್ರಿಪೇರಿಂಗ್. ಅಂಡರ್ಸ್ಟುಡ್? ಸೊ ಆಲ್ವೇಸ್ ಬಿ ಪಾಸಿಟಿವ್. ಆಲ್ವೇಸ್ ಥಿಂಕ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ಯುವರ್ ಫೇವರ್. No worries. If you are feeling stuck due to some sort of pressure, ನಿಮ್ಗೆ ಏನಾದರೂ ಮೆಂಟಲಿ ಏನಾದರೂ ಪ್ರೆಷರ್ ಅನಿಸ್ತಾ ಇದೆ, ಹೇಳ್ಕೊಬೇಕು, ಯಾರೂ ಸಿಗ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ಆಲ್ಸೋ. ನೋ ಇಶ್ಯೂಸ್. ಐ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ರಿಪ್ಲೈ ಟು ಯು. ಓಕೆ, ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಷ್ಟು ನಿಮಗೆ ತಿಳಿ ಹೇಳೋದಕ್ಕೂ ಕೂಡ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಅಂಡರ್ಸ್ಟುಡ್? ನಾವು ಸೋಷಿಯಲ್ ಮೀಡಿಯಾಯಿಂದ ಕಟ್ ಆಫ್ ಆಗಿ ಕಮ್ ಅಗೈನ್, ಸಿಟ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಯುವರ್ ವರ್ಕ್. Okay, because once you lose the time, it won't come back. Understood? Okay, ma, let us focus now. See, this is a higher order thinking skill. ಅಂದ್ರೆ hard question ಅಂತ ಹೇಳ್ಬೋದು. If a small element of length dl, ಒಂದು ಸ್ಮಾಲ್ ಎಲಿಮೆಂಟ್ ಇದೆಯಂತೆ, ಅದರದ್ದು ಲೆಂತ್ ಎಷ್ಟಿದೆಯಂತೆ, ಚಿಕ್ಕದು ಡಿ ಎಲ್ ಲೆಂತ್, ಅದನ್ನು ಕಟ್ ಮಾಡಿ ಆಚೆಗೆ ಇಡ್ತಾರೆ. ಆ್ಯಂಡ್ ರಿಮೂವ್ಡ್ ಫ್ರಮ್ ಅ ಚಾರ್ಜ್ಡ್ ರಿಂಗ್ ಆಫ್ ರೇಡಿಯಸ್ ಆರ್, ಫೈಂಡ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ರಿಮೈನಿಂಗ್ ರಿಂಗ್ ಆನ್ ಚಾರ್ಜ್ ಕ್ಯೂ ಪ್ಲೇಸ್ಡ್ ಎಟ್ ದ ಸೆಂಟರ್. ಈ ಕ್ವೆಶನ್ ಏನು ಹೇಳ್ತಾ ಇದೆ? ಈ ಕ್ವೆಶನ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಹತ್ರ ಒಂದು ಕಂಪ್ಲೀಟ್ಲಿ ಚಾರ್ಜ್ಡ್ ರಿಂಗ್ ಇತ್ತು. ಆಯಿತಾ? ನಿಮ್ಮ ಹತ್ರ ಏನಿತ್ತು? ಒಂದು ಚಾರ್ಜ್ಡ್ ರಿಂಗ್ ಇತ್ತು.
ಓಕೆ, ಇದರಲ್ಲಿ ಮಧ್ಯ ಒಂದು ಸ್ಮಾಲ್ ಕ್ಯೂ ಚಾರ್ಜನ್ನು ಇಟ್ಟರು. ದಟ್ ಮೀನ್ಸ್ ಅಟ್ ದ ಸೆಂಟರ್ ಆಫ್ ಸಿಮೆಟ್ರಿ. ದಿಸ್ ಇಸ್ ದ ಸೆಂಟರ್ ಆಫ್ ಸಿಮೆಟ್ರಿ. ಈ ಸೆಂಟರ್ ಆಫ್ ಸಿಮೆಟ್ರಿ, ಸಿ ಐ ವಿಲ್ ಸೇ ದ ಟೋಟಲ್ ಚಾರ್ಜ್ ಇಸ್ ಕ್ಯೂ ಆ್ಯಂಡ್ ರೇಡಿಯಸ್ ಇಸ್ ವಾಟ್ ಆರ್. ಇವಾಗ ಸ್ಮಾಲ್ ಕ್ಯೂ ಅನ್ನು ಸೆಂಟರ್ ಆಫ್ ಸಿಮೆಟ್ರಿಯಲ್ಲಿ ಇಟ್ಟಾಗ what is the net force on this small q charge? That is going to be what? 0, because of the center of symmetry. That means if ring is complete, okay, net force on charge q that is placed at the center is going to be equal to what? 0. Sir, ಇದು ಒಂದು ಸರ್ಕಲ್ ಸರ್. ಕಂಪ್ಲೀಟ್ಲಿ ಆ ಒಂದು ರಿಂಗಲ್ಲಿ ಚಾರ್ಜಸ್ಸು ಸಿಮೆಟ್ರಿಕಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಸರ್. ಸಿಮೆಟ್ರಿಕಲಿ ಅದು ಡಿಸ್ಟ್ರಿಬ್ಯೂಟ್ ಎಲ್ಲ ಕಡೆ ಸೇಮ್ ಚಾರ್ಜಸ್ ಇದೆ ಅಂತಂದಾಗ ಪ್ರತಿ ತುದಿಗೂ ಆರ್ 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 ಅಂತ ಬಂದಾಗ, ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ, ಸೆಂಟ್ರಲ್ಲಿ ಒಂದು ಚಾರ್ಜ್ ಇಟ್ಟರೆ ನೆಟ್ ಫೋರ್ಸಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಚಾರ್ಜ್ ಏನಾಗ್ತಾ ಇತ್ತು ಸರ್? 0 ಆಗ್ತಾ ಇತ್ತು ಸರ್. ಹೌದಪ್ಪ. ಇವಾಗ ಇವ್ರು ಏನು ಮಾಡಿದಾರಂತೆ, ಈ ಚಾರ್ಜ್ ಇದೆ ಅಲ್ಲ, ಈ ಚಾರ್ಜಿಂದ ಅವರು ಒಂದು ಡಿ ಎಲ್ ಲೆಂತನ್ನು ಏನು ಮಾಡಿದ್ದಾರೆ? ಕಿತ್ತಾಕ್ಬಿಟ್ಟಿದ್ದಾರೆ. ತುಂಬ ಚಿಕ್ಕ ಲೆಂತನ್ನು ಅವ್ರು ಏನು ಮಾಡಿದ್ರು? ರಿಮೂವ್ ಮಾಡಿದ್ರು. ದಿಸ್ ಇಸ್ ಡಿ ಎಲ್ ಲೆಂತ್. ದಿಸ್ ಇಸ್ ವಾಟ್? ಡಿ ಎಲ್ ಲೆಂತ್. ಈಗ ಡ್ಯೂ ಟು ಆಲ್ ದಿಸ್, what is the net force exerted on this small q charge ಅಂತ ಕೇಳ್ತಾರೆ. ಈಗ ಬಿಕಾಸ್ ಆಫ್ ದಿಸ್ ಲೆಂತಲ್ಲಿ, ಈ ಲೆಂತಲ್ಲಿ ಒಂದಷ್ಟು ಚಾರ್ಜ್ ಇರುತ್ತಲ್ವಾ, ಆ ಒಂದು ಪರ್ಟಿಕ್ಯುಲರ್ ಚಾರ್ಜಸ್ ಇಂದ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ಯೂ ಚಾರ್ಜ್ ಅಂತ ಕೇಳ್ತಾರೆ. ಸಿಯರ್ ಫಸ್ಟ್ ಆಫ್ ಆಲ್ ಅದು ಯಾವುದರಿಂದ ಆಗಿದ್ದು? ಈ ಒಂದು ರಿಂಗಿಂದ ಆಗಿದ್ದು. ಅಂದರೆ ಈ ರಿಂಗ್ ಇದೆ ಅಲ್ವಾ, ಈ ರಿಂಗ್ ಏನಪ್ಪ? ಸರ್ಕಲ್ಲ. ಆ ರಿಂಗ್ ಏನಪ್ಪ? ಇದೇನಪ್ಪ? ಇದು ಸರ್ಕಲ್ಲ. ಸರ್ಕಲ್ ಅಂತ ಅಂದರೆ ವಾಟ್ ಈಸ್ ದ ಲೆಂತ್ ಆಫ್ ದಿಸ್ ಸರ್ಕಲ್? 2πr. ಐ ವಿಲ್ ಸೇ ಫಾರ್ 2πr ಲೆಂತ್ ದ ಚಾರ್ಜ್ ಇಸ್ ವಾಟ್? ಕ್ಯೂ. ಆಯ್ತಪ್ಪ. ದೆನ್ ಫಾರ್ ಯೂನಿಟ್ ಲೆಂತ್, ಯೂನಿಟ್ ಅಂತ ಅಂದರೆ 1 ಯೂನಿಟ್ ಲೆಂತ್, ವಾಟ್ ಈಸ್ ದ ಚಾರ್ಜ್? ಕ್ಯೂ ಅಪಾನ್ 2πr. ದಟ್ ಮೀನ್ಸ್ the charge on dl length, ಈ dl length ಗೆ ಚಾರ್ಜ್ ಆನ್ dl length ಗೆ ಏನಾಗ್ತದೆ ಸರ್? ಯೂನಿಟ್ ಟೈಮ್ಸ್ ಇಂಟು dl. that means q upon 2πr into what? dl. I will call this as what? Very small charge on this small length, that is dl. Okay, I will say for dl length you are having the charge that is equal to q upon 2πr into what? dl. I will call this as what? dq. See here, dq add ಮಾಡಿದ್ರೆ I will get completely the q charge across the particular circle. ಇವಾಗ ಈ dl length ಇದೆ ಅಲ್ವಾ, ಈಗ this becomes what? broken symmetry. ಈಗ ನಾನು ಏನು ಮಾಡ್ತೀನಿ? ಬ್ರೋಕನ್ ಸಿಮೆಟ್ರಿ ಇದ್ದಾಗ ಐ ವಿಲ್ ಅಪ್ಲೈ ಡಿ ಕ್ಯೂ ಚಾರ್ಜ್ ಪ್ಲಸ್ ಆ್ಯಂಡ್ ಇವೊಂದು ಐ ವಿಲ್ ಗಿವ್ ವಾಟ್? ಮೈನಸ್ ಡಿ ಕ್ಯೂ. ಎಲ್ಲ ಕಡೆ ನಾನು ಪಾಸಿಟಿವ್ ತಗೊಂಡಿರೋ ಕಾರಣ, ಬಿಕಾಸ್ ಆಫ್ ದ ಸಿಮೆಟ್ರಿ ಫೋರ್ಸ್ ಇನ್ ರಿಂಗ್ ಕಮ್ಸ್ ಔಟ್ ಟು ಬಿ ವಾಟ್? 0. ಬಟ್ ಇಲ್ಲಿ ನನಗೇನಿದೆ? ಮೈನಸ್ ಡಿ ಕ್ಯೂ ಉಳ್ಕೊಳ್ಳುತ್ತೆ. ಏನು ಉಳ್ಕೊಳ್ಳುತ್ತಪ್ಪ? ಮೈನಸ್ ಡಿ ಕ್ಯೂ. ಬಿಕಾಸ್ ಆಫ್ ದಿಸ್ ಪ್ಲಸ್ ಡಿ ಕ್ಯೂ 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 ಪ್ಲಸ್ ಡಿ ಕ್ಯೂ, ಇಟ್ ಫಾರ್ಮ್ಸ್ ವಾಟ್? ಎಂಟೈರ್ ಸರ್ಕಲ್ ಸಿಮೆಟ್ರಿಕಲಿ. ಫಾರ್ ಡಿಎಲ್ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಲೆಂತ್ ದಟ್ ಈಸ್ ಈಕ್ವಲ್ ಟು 2πr. ಓಕೆ, ನಾವು you are having extra that is your what? ಮೈನಸ್ ಡಿ ಕ್ಯೂ ಇದೆ. ಇಲ್ಲಿ ನಿಮ್ಗೇನಿದೆ? ಇನ್ನೊಂದು ಸ್ಮಾಲ್ ಚಾರ್ಜ್, ಇನ್ನೊಂದೇನಪ್ಪ? ಸ್ಮಾಲ್ ಚಾರ್ಜ್ ಕ್ಯೂ ಇದೆ. ಇನ್ನೊಂದು ಸ್ಮಾಲ್ ಚಾರ್ಜ್ ಏನಿದೆ? ಕ್ಯೂ ಇದೆ. ಈಗ ಅವ್ರು ಕೇಳ್ತಾ ಇದ್ದಾರೆ ವಾಟ್ ಈಸ್ ದ ಫೋರ್ಸ್
on this particular charge due to that remaining one. ರಿಮೈನಿಂಗ್ ಯಾವುದು ಮೈನಸ್ ಡಿ ಕ್ಯೂ. ಈ ಮೈನಸ್ ಡಿ ಕ್ಯೂ ಈ ಚಾರ್ಜ್ ಮೇಲೆ ಯಾವ ಕಡೆಗೆ ಫೋರ್ಸ್ ಹಾಕುತ್ತೆ, ಈ ಕಡೆಗೆ ಫೋರ್ಸ್ ಹಾಕುತ್ತೆ. ಮೀನ್ ವೈಲ್ ಈ ಚಾರ್ಜ್ ಈ ಒಂದು ಮೈನಸ್ ಡಿ ಕ್ಯೂ ಮೇಲೆ ಯಾವ ಕಡೆಗೆ ಫೋರ್ಸ್ ಹಾಕುತ್ತೆ, ಈ ಕಡೆಗೆ ಫೋರ್ಸ್ ಹಾಕುತ್ತೆ. ಅದರಪ್ಪ ದ ಫೋರ್ಸಸ್ ಆರ್ ವಾಟ್ ಅಟ್ರಾಕ್ಟಿವ್ ಇನ್ ನೇಚರ್. ನಾವು that is equal to, this force is equal to attraction force because one is positive, another one is what, negative. Iವಾಗ that is equal to what, k q dq upon, I'll say the distance is what between these two are what, r. That means it comes out to be r square. What is this dq is equal to, what is this dq is equal to right now? That is equal to q upon 2 pi r into what, dl. Apply ಮಾಡಿ ಅಲ್ಲಿಗೆ kq dq ಎಷ್ಟಿದೆ, q upon 2 pi r ಹೌದಪ್ಪ into what, dl divided by what, r square, which is equal to kq dq dl upon what, 2 pi r cube. That is your what, force. ಹೌದಾ? ದಟ್ ಮೀನ್ಸ್ ಅವ್ರೇನು ಕೇಳಿದ್ರಂದ್ರೆ ಈಗ ಕಂಪ್ಲೀಟ್ ರಿಂಗ್ ಇತ್ತಲ್ವಪ್ಪ, ಅದರಲ್ಲಿ ಡಿ ಎಲ್ ಅಂತ ಕಟ್ ಮಾಡಿದ್ಮೇಲೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾರ್ಜ್ ಕ್ಯೂ ಅಂತ ಕೇಳ್ತಾ ಇರೋದವರು. ಎಲ್ಲಿಗೆ ಬರ್ತಾ ಇದೆ ಫೋರ್ಸ್, ಅದು ಈ ಕಡೆಗೆ ಹೋಗ್ತಾ ಇದೆ ಫೋರ್ಸ್. ಅದು ದ್ಯಾಟ್ ಫೋರ್ಸ್ ಇಸ್ ಈಕ್ವಲ್ ಟು ಏನು, ಕೆ ಕ್ಯೂ ಕ್ಯೂ ಇಂಟು ಡಿ ಎಲ್ ಅಪಾನ್ ವಾಟ್, 2 pi r cube. Okay, that's it. Now see here, 4 charges q are placed at the corners of regular pentagon. Regular pentagon ಅಂತ ಅಂದ್ರೆ 5-sided figure. It is 5-sided figure. Another charge q is placed at the center. You are having another charge q that is placed at the center. ಅಂದ್ರೆ ಆ ಪೆಂಟಗಾನ್ ಅಲ್ಲಿ you are having another charge that is q, that means bigger q, that is placed at the center. Find the force on the charge at center. ಸರ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ 4 ಚಾರ್ಜಸ್ ಇದೆಯಂತೆ. ಯಾವ ಚಾರ್ಜ್ ಅದು, ಸ್ಮಾಲ್ ಕ್ಯೂ ಚಾರ್ಜ್. ಎಲ್ಲಿ ಅದು ಪ್ಲೇಸ್ ಆಗಿದೆಯಂತೆ, ಕಾರ್ನರ್ಸ್ ಆಫ್ ದಿ ರೆಗ್ಯುಲರ್ ಪೆಂಟಗಾನ್ ಅಲ್ಲಿ ಅದು ಪ್ಲೇಸ್ ಆಗಿದೆ. ದಟ್ ಮೀನ್ಸ್ ಸಿಯರ್ ದಿಸ್ ಇಸ್ ಅ ಪೆಂಟಗಾನ್, ದಿಸ್ ಇಸ್ ಅ ಪೆಂಟಗಾನ್. ಇನ್ನೂ ಸ್ವಲ್ಪ ನೀಟಾಗಿ ಬಿಡಿಸ್ಬೇಕಾ? ಓಕೆ, ಬಿಡಿಸೋಣ. ದಿಸ್ ಇಸ್ ಅ ಪೆಂಟಗಾನ್. ಈಗ ಕ್ಯೂ 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 4 ಸೈಡಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ಸೈಡಲ್ಲಿ ಇಟ್ಟಿಲ್ಲ. ಅದೇ ಮಧ್ಯದಲ್ಲಿ ಇನ್ನೊಂದು ಚಾರ್ಜ್ ಇಟ್ಟಿದ್ದಾರೆ ಕ್ಯೂ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ವಾಟ್, ಬ್ರೋಕನ್ ಸಿಮೆಟ್ರಿ. ನೋಡಿದ ತಕ್ಷಣ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಸಾರ್ ಎಲ್ಲ ಕಡೆ ಚಾರ್ಜ್ಗಳನ್ನ ಇಟ್ಟರು ಆದರೆ ಒಂದರಲ್ಲಿ ಮಾತ್ರ ಇಡಲಿಲ್ಲ ಅಂತ ಅಂದರೆ ದಿಸ್ ಇಸ್ ದ ಕ್ವಶನ್ ಕಮ್ಸ್ ಅಂಡರ್ ವಾಟ್, ದಿ ಕಾನ್ಸೆಪ್ಟ್ ಆಫ್ ಬ್ರೋಕನ್ ಸಿಮೆಟ್ರಿ. ಅಂದರೆ ಈಗ ಬಿಕಾಸ್ ಆಫ್ ಆಲ್ ದಿಸ್ ಚಾರ್ಜಸ್ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕ್ಯೂ ಚಾರ್ಜ್ ದಟ್ ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಅಂತ ಕೇಳ್ತಾ ಇದ್ದಾರೆ. ಸಿ, ಇವಾಗ ನಾವೇನು ಮಾಡ್ತೀವಿ, ಎಲ್ಲ ಕಡೆ ಕ್ಯೂ 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 ಚಾರ್ಜ್ ಇಟ್ರ, ಮಧ್ಯದಲ್ಲಿ ಏನಿಟ್ರು, ಕ್ಯೂ ಚಾರ್ಜಸ್ ಇಟ್ಟಿದಾರ. ಸೊ ನಾನು ಏನು ಮಾಡ್ತೀನಿ ಇವಾಗ, ಬ್ರೋಕನ್ ಚಾರ್ಜಸ್ ಅಂತ, ಬ್ರೋಕನ್ ಸಿಮೆಟ್ರಿ ಇದ್ದಾಗ ಇಲ್ಲಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜನ್ನು ಕೊಡ್ತೀನಿ. ಇಸ್ ದರ್ ಎನಿ ಹಾರ್ಮ್ ಗಿವಿಂಗ್ ವಾಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್? ನೋ ಹಾರ್ಮ್ ಸರ್. ಎಲ್ಲ ಕಡೆ ಇವಾಗ ಕ್ಯೂ ಇಡಿ, ಕ್ಯೂ ಇಡಿ, ಕ್ಯೂ ಇಡಿ, ಪಾಸಿಟಿವ್ ಕ್ಯೂ ಇಡಿ. ನಾವು ಬಿಕಾಸ್ ಆಫ್ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ, ದಿಸ್ ಇಸ್ ಅಟ್ ದ ಸೆಂಟರ್ ಆಫ್ ಸಿಮೆಟ್ರಿ. ದಿಸ್ ಇಸ್ ಅಟ್ ವಾಟ್, ಸೆಂಟರ್ ಆಫ್ ಸಿಮೆಟ್ರಿ. ಆಯ್ತಾ? ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜಸ್, ಬಿಕಾಸ್ ಆಫ್ ವಾಟ್, ಬಿಕಾಸ್ ಆಫ್ ಪ್ಲಸ್ ಕ್ಯೂ, ಇಟ್ ಫಾರ್ಮ್ಸ್ ಸಿಮೆಟ್ರಿ.
So resultant force becomes what? 0 on this particular q charge. Now ಈಗ ಉಳ್ಕೊಳ್ಳೋದು ಯಾವ್ದಪ್ಪ? ಇವಾಗ ಉಳ್ಕೊಳ್ಳೋದು ಯಾವ್ದಪ್ಪ? ಪಾಸಿಟಿವ್ ಚಾರ್ಜ್ ಎಲ್ಲ ಆಗೋಯ್ತು. ಈಗ ಇಲ್ಲೇನಿದೆ? ನೆಗೆಟಿವ್ ಚಾರ್ಜ್ ಇದೆ. ಸಿ ರೆಗ್ಯುಲರ್ ಪೆಂಟಗಾನ್ ಅಂತ ಅಂದ್ರೆ 5 ಸೈಡ್ ಕೂಡ ಈಕ್ವಲ್ ಆಗಿ ಇರ್ತಕ್ಕಂಥದ್ದು. ಓಕೆ, all the sides are equal. I consider all the sides are what? A. Even from center to this point is what? A. Now minus q, ಇಲ್ಲಿ q ಅಂದ್ರೆ ಈ ಚಾರ್ಜ್ ಮೇಲೆ ಯಾವ ಕಡೆಗೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ? ಈ ಕಡೆಗೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಅಂದ್ರೆ this becomes what? Resultant force on this particular q charge. ಯಾಕೆ ಅಂತ ಅಂದ್ರೆ ಇಲ್ಲಿ ಉಳ್ಕೊಂಡಿದ್ದು ಬರೀ ಯಾವ್ದಪ್ಪ? ಮೈನಸ್ q. that means that force is equal to k q into what? a square. ಯಾವ ಡೈರೆಕ್ಷನ್ ಅಲ್ಲಿ ಇದೆ? ನೆಗೆಟಿವ್ ಮೈನಸ್ y ಆಕ್ಸಿಸ್, ಸಾರಿ x ಆಕ್ಸಿಸ್ ಅಲ್ಲಿ ಏನಿದೆ ಆ ಫೋರ್ಸ್ ಇದೆ. ಅಂಡರ್ಸ್ಟುಡ್ now? So in today's lecture we have talked about what? Most of the things related to what? The questions related to what? Coulombic forces. That means because of very hotness here, ತುಂಬಾ ಬಿಸಿಲಿರೋ ಕಾರಣ ತುಂಬಾ ಶೆಕೆನೂ ಆಗ್ತಾ ಇದೆ. Just now I shifted myself completely to the online world. Okay, I just quitted from what? Offline, and then I shifting towards what? Online world. So I'll make some arrangements with respect to this, and please go through this lecture. Tomorrow we will talk with respect to what? Null point analysis. First year ಕೂಡ ನಾಳೆಯಿಂದ ನಿಮ್ಗೆ ಏನಾಗುತ್ತೆ? ಸಿಗ್ತಾ ಹೋಗುತ್ತೆ. ನೋ ನೀಡ್ ಟು ವರಿ. ಆಯ್ತಾ? ಆರಾಮಾಗಿ ಓದ್ತಾ ಹೋಗಿ. ಡೋಂಟ್ ಗೆಟ್ ಇನ್ ಟು ದ ಟ್ರಬಲ್. ಪ್ಯಾನಿಕ್ ಒಳಗಡೆ ಪ್ಯಾನಿಕ್ ಆಗಬೇಡಿ. ಈ ಟೈಮಲ್ಲಿ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್. ಓಕೆ, ಕಮ್ ಬ್ಯಾಕ್ ಸ್ಟ್ರಾಂಗರ್ ಯಾರ್. ಓಕೆ, ಕಮ್ ಬ್ಯಾಕ್ ಸ್ಟ್ರಾಂಗರ್. ಓಕೆ, bye bye. See you in the next session. Love you all. Bye. Take care.